ವರ್ಷದ ಭರ್ಜರಿ ಆಚರಣೆಗೆ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡಲ್ಲಿ ಕುಣಿದು ಕುಪ್ಪಳಿಸೋದಕ್ಕೆ ಯುವ ಸಮೂಹ ಅಣಿಯಾಗಿದೆ. ಅನಾಹುತಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಪಡೆಯೂ ಕೂಡ ಸಜ್ಜಾಗಿ ನಿಂತಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ರಾಜಧಾನಿಯಲ್ಲಿ ಹೈ ಸೆಕ್ಯೂರಿಟಿಗೆ ಕಾಕಿ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಸೆಲೆಬ್ರೇಷನ್ ಅಂದ್ರೇನೆ ಹಾಗೆ. ಅದರಲ್ಲೂ ಹೊಸ ವರ್ಷ ಅಂದ್ರೆ ಅದರ ಕ್ರೇಜ್ ಬೇರೆನೇ ಇರುತ್ತೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಸಂಭ್ರಮದ ಗತ್ತು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯುವ ಸಮುದಾಯ ರೆಡಿ ಆಗ್ತಾ ಇದೆ. ಇನ್ನೊಂದು ಮಗ್ಗಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಶಬ್ದ ಮಾಲಿನ್ಯ, ಹೆಣ್ಮಕ್ಕಳ ಸುರಕ್ಷತೆ ಸೇರಿ 30 ಸೂಚನೆಗಳನ್ನು ನೀಡಲಾಗಿದೆ. ಪೊಲೀಸ್ ಹೈ ಅಲರ್ಟ್. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೋಟೆಲ್, ಪಬ್ ಅಂಡ್ ಬಾರ್ ಮಾಲೀಕರಿಗೆ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗೆ ಬೆಡ್ ರಿಸರ್ವ್ ಮಾಡಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಬಳಿ ಆಸ್ಪತ್ರೆಯಲ್ಲಿ ಬೆಡ್ ರಿಸರ್ವ್ ಮಾಡಿದ್ದು, ಸೆಲೆಬ್ರೇಷನ್ ವೇಳೆ ಅಹಿತಕರ ಘಟನೆ ನಡೆದರೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ. ಇನ್ನು ನೂಕುನುಗ್ಗಲು ವೇಳೆ ಉಸಿರಾಟ ತೊಂದರೆಯಾದರೆ ಸ್ಥಳದಲ್ಲೇ ಚಿಕಿತ್ಸೆ ನೀಡಲಾಗುವುದು. ಇನ್ನು ಅದಕ್ಕಾಗಿ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲು ನುರಿತ ವೈದ್ಯರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಡಿಸೆಂಬರ್ 31ರ ಮಧ್ಯರಾತ್ರಿ 1 ಗಂಟೆಯೊಳಗೆ ರಸ್ತೆಗಳ ಕಾಲಿಗೆ ಪ್ಲಾನ್ ಮಾಡಲಾಗಿದೆ. ಮಧ್ಯರಾತ್ರಿ 12:30ರಿಂದ ಜನರನ್ನ ಚದುರಿಸುವ ಪ್ರಕ್ರಿಯೆ ಆರಂಭಿಸಲಾಗುತ್ತದೆ. ಮಧ್ಯದ ಗುಂಗಿನಲ್ಲಿ ಮನೆಗೆ ಹೋಗಲು ಆಗದವರ ರಕ್ಷಣೆಗೆ ಪ್ಲಾನ್ ಮಾಡಿದ್ದು, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸುತ್ತ ಯುವತಿಯರಿಗೆ ಲೇಡೀಸ್ ಪಿಜಿ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಯುವಕರಿಗೆ ಪುರುಷ ಪಿಜಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಇಷ್ಟೆಲ್ಲ ರೂಲ್ಸ್ ಹಾಕಿದ ಪೊಲೀಸರು ಮಧ್ಯರಾತ್ರಿ 1 ಗಂಟೆವರೆಗೂ ಮಾತ್ರ ಬಾರ್ ಅಂಡ್ ಪಬ್ಗಳ ತೆರೆಯಲು ಅವಕಾಶ ನೀಡಲಾಗಿದೆ. ಅದರಲ್ಲೂ ಪ್ರಚೋದನಕಾರಿ ಹಾಡು ಹಾಕಬಾರದು. ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ಬೇರೆ ಬೇರೆ ವ್ಯವಸ್ಥೆ ಇರಬೇಕು. ಇನ್ನು ಹೊಸ ವರ್ಷಾಚರಣೆ ಕಾರ್ಯಕ್ರಮದ ಪ್ಲಾನ್ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕು. ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರಿದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತೆ ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದ್ರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, ಸಿಸಿಟಿವಿ ಇದೆ, ನಮ್ದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದ್ರೆ ನಾವು ಸ್ಟ್ರಿಕ್ಟೆಸ್ಟ್ ಆಕ್ಷನ್ ತಗೊಳ್ತೀವಿ. ಮತ್ತೆ ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬ್ ಅಲ್ಲಿ ಆಗಿದೆ, ಬಸ್ ಅಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಒಟ್ನಲ್ಲಿ ಹೊಸ ವರ್ಷಾಚರಣೆ ಮಾಡೋದು ಎಷ್ಟು ಮುಖ್ಯವೋ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಯುವ ಸಮುದಾಯ ಸಹಕಾರವೂ ಕೂಡ ಅಗತ್ಯವಾಗಿರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷದ ಭರ್ಜರಿ ಆಚರಣೆಗೆ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡಲ್ಲಿ ಕುಣಿದು ಕುಪ್ಪಳಿಸೋದಕ್ಕೆ ಯುವ ಸಮೂಹ ಅಣಿಯಾಗಿದೆ. ಅನಾಹುತಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಪಡೆಯೂ ಕೂಡ ಸಜ್ಜಾಗಿ ನಿಂತಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ರಾಜಧಾನಿಯಲ್ಲಿ ಹೈ ಸೆಕ್ಯೂರಿಟಿಗೆ ಕಾಕಿ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಸೆಲೆಬ್ರೇಷನ್ ಅಂದ್ರೇನೆ ಹಾಗೆ. ಅದರಲ್ಲೂ ಹೊಸ ವರ್ಷ ಅಂದ್ರೆ ಅದರ ಕ್ರೇಜ್ ಬೇರೆನೇ ಇರುತ್ತೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಸಂಭ್ರಮದ ಗತ್ತು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯುವ ಸಮುದಾಯ ರೆಡಿ ಆಗ್ತಾ ಇದೆ. ಇನ್ನೊಂದು ಮಗ್ಗಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಶಬ್ದ ಮಾಲಿನ್ಯ, ಹೆಣ್ಮಕ್ಕಳ ಸುರಕ್ಷತೆ ಸೇರಿ 30 ಸೂಚನೆಗಳನ್ನು ನೀಡಲಾಗಿದೆ. ಪೊಲೀಸ್ ಹೈ ಅಲರ್ಟ್. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೋಟೆಲ್, ಪಬ್ ಅಂಡ್ ಬಾರ್ ಮಾಲೀಕರಿಗೆ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗೆ ಬೆಡ್ ರಿಸರ್ವ್ ಮಾಡಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಬಳಿ ಆಸ್ಪತ್ರೆಯಲ್ಲಿ ಬೆಡ್ ರಿಸರ್ವ್ ಮಾಡಿದ್ದು, ಸೆಲೆಬ್ರೇಷನ್ ವೇಳೆ ಅಹಿತಕರ ಘಟನೆ ನಡೆದರೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ. ಇನ್ನು ನೂಕುನುಗ್ಗಲು ವೇಳೆ ಉಸಿರಾಟ ತೊಂದರೆಯಾದರೆ ಸ್ಥಳದಲ್ಲೇ ಚಿಕಿತ್ಸೆ ನೀಡಲಾಗುವುದು. ಇನ್ನು ಅದಕ್ಕಾಗಿ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲು ನುರಿತ ವೈದ್ಯರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಡಿಸೆಂಬರ್ 31ರ ಮಧ್ಯರಾತ್ರಿ 1 ಗಂಟೆಯೊಳಗೆ ರಸ್ತೆಗಳ ಕಾಲಿಗೆ ಪ್ಲಾನ್ ಮಾಡಲಾಗಿದೆ. ಮಧ್ಯರಾತ್ರಿ 12:30ರಿಂದ ಜನರನ್ನ ಚದುರಿಸುವ ಪ್ರಕ್ರಿಯೆ ಆರಂಭಿಸಲಾಗುತ್ತದೆ.
ಮದ್ಯದ ಗುಂಗಿನಲ್ಲಿ ಮನೆಗೆ ಹೋಗಲು ಆಗದವರ ರಕ್ಷಣೆಗೆ ಪ್ಲಾನ್ ಮಾಡಿದ್ದು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸುತ್ತ ಯುವತಿಯರಿಗೆ ಲೇಡೀಸ್ ಪಿಜಿ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಯುವಕರಿಗೆ ಪುರುಷ ಪಿಜಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಇಷ್ಟೆಲ್ಲ ರೂಲ್ಸ್ ಹಾಕಿದ ಪೊಲೀಸರು ಮಧ್ಯರಾತ್ರಿ 1 ಗಂಟೆವರೆಗೂ ಮಾತ್ರ ಬಾರ್ ಅಂಡ್ ಪಬ್ಗಳ ತೆರೆಯಲು ಅವಕಾಶ ನೀಡಲಾಗಿದೆ. ಅದರಲ್ಲೂ ಪ್ರಚೋದನಕಾರಿ ಹಾಡು ಹಾಕಬಾರದು. ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ಬೇರೆ ಬೇರೆ ವ್ಯವಸ್ಥೆ ಇರಬೇಕು. ಇನ್ನು ಹೊಸ ವರ್ಷಾಚರಣೆ ಕಾರ್ಯಕ್ರಮದ ಪ್ಲಾನ್ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕು. ಯಾರು ಸೆಲೆಬ್ರೇಟ್ ಮಾಡ್ತಾರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರಿದಾರ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತೆ ಯಾರು ಅಫೆಂಡರ್ಸ್ ಇದ್ದಾರ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಇದ್ರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, ಸಿಸಿಟಿವಿ ಇದೆ, ನಮ್ದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದ್ರೆ ನಾವು ಸ್ಟ್ರಿಕ್ಟೆಸ್ಟ್ ಆಕ್ಷನ್ ತಗೊಳ್ತೀವಿ. ಮತ್ತೆ ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬ್ ಅಲ್ಲಿ ಆಗಿದೆ, ಬಸ್ ಅಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಒಟ್ನಲ್ಲಿ ಹೊಸ ವರ್ಷಾಚರಣೆ ಮಾಡೋದು ಎಷ್ಟು ಮುಖ್ಯವೋ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಯುವ ಸಮುದಾಯ ಸಹಕಾರವೂ ಕೂಡ ಅಗತ್ಯವಾಗಿರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷದ ಭರ್ಜರಿ ಆಚರಣೆಗೆ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡಲ್ಲಿ ಕುಣಿದು ಕುಪ್ಪಳಿಸೋದಕ್ಕೆ ಯುವ ಸಮೂಹ ಅಣಿಯಾಗಿದೆ. ಅನಾಹುತಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಪಡೆಯೂ ಕೂಡ ಸಜ್ಜಾಗಿ ನಿಂತಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ರಾಜಧಾನಿಯಲ್ಲಿ ಹೈ ಸೆಕ್ಯೂರಿಟಿಗೆ ಖಾಕಿ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಸೆಲೆಬ್ರೇಷನ್ ಅಂದ್ರೇನೆ ಹಾಗೆ. ಅದರಲ್ಲೂ ಹೊಸ ವರ್ಷ ಅಂದ್ರೆ ಅದರ ಕ್ರೇಜ್ ಬೇರೆನೇ ಇರುತ್ತೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಸಂಭ್ರಮದ ಗತ್ತು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯುವ ಸಮುದಾಯ ರೆಡಿ ಆಗ್ತಾ ಇದೆ. ಇನ್ನೊಂದು ಮಗ್ಗಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೇವಂತ್ ಕುಮಾರ್ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಶಬ್ದ ಮಾಲಿನ್ಯ, ಹೆಣ್ಮಕ್ಕಳ ಸುರಕ್ಷತೆ ಸೇರಿ 30 ಸೂಚನೆಗಳನ್ನು ನೀಡಲಾಗಿದೆ. ಪೊಲೀಸ್ ಹೈ ಅಲರ್ಟ್. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೋಟೆಲ್, ಪಬ್ ಅಂಡ್ ಬಾರ್ ಮಾಲೀಕರಿಗೆ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗೆ ಬೆಡ್ ರಿಸರ್ವ್ ಮಾಡಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಬಳಿ ಆಸ್ಪತ್ರೆಯಲ್ಲಿ ಬೆಡ್ ರಿಸರ್ವ್ ಮಾಡಿದ್ದು ಸೆಲೆಬ್ರೇಷನ್ ವೇಳೆ ಅಹಿತಕರ ಘಟನೆ ನಡೆದರೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ. ಇನ್ನು ನೂಕುನುಗ್ಗಲು ವೇಳೆ ಉಸಿರಾಟ ತೊಂದರೆಯಾದರೆ ಸ್ಥಳದಲ್ಲೇ ಚಿಕಿತ್ಸೆ ನೀಡಲಾಗುವುದು. ಇನ್ನು ಅದಕ್ಕಾಗಿ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲು ನುರಿತ ವೈದ್ಯರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಡಿಸೆಂಬರ್ 31ರ ಮಧ್ಯರಾತ್ರಿ 1 ಗಂಟೆಯೊಳಗೆ ರಸ್ತೆಗಳ ಕಾಲಿಗೆ ಪ್ಲಾನ್ ಮಾಡಲಾಗಿದೆ. ಮಧ್ಯರಾತ್ರಿ 12:30ರಿಂದ ಜನರನ್ನ ಚದುರಿಸುವ ಪ್ರಕ್ರಿಯೆ ಆರಂಭಿಸಲಾಗುತ್ತದೆ. ಮದ್ಯದ ಗುಂಗಿನಲ್ಲಿ ಮನೆಗೆ ಹೋಗಲು ಆಗದವರ ರಕ್ಷಣೆಗೆ ಪ್ಲಾನ್ ಮಾಡಿದ್ದು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸುತ್ತ ಯುವತಿಯರಿಗೆ ಲೇಡೀಸ್ ಪಿಜಿ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಯುವಕರಿಗೆ ಪುರುಷ ಪಿಜಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಇಷ್ಟೆಲ್ಲ ರೂಲ್ಸ್ ಹಾಕಿದ ಪೊಲೀಸರು ಮಧ್ಯರಾತ್ರಿ 1 ಗಂಟೆವರೆಗೂ ಮಾತ್ರ ಬಾರ್ ಅಂಡ್ ಪಬ್ಗಳ ತೆರೆಯಲು ಅವಕಾಶ ನೀಡಲಾಗಿದೆ. ಅದರಲ್ಲೂ ಪ್ರಚೋದನಕಾರಿ ಹಾಡು ಹಾಕಬಾರದು. ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ಬೇರೆ ಬೇರೆ ವ್ಯವಸ್ಥೆ ಇರಬೇಕು. ಇನ್ನು ಹೊಸ ವರ್ಷಾಚರಣೆ ಕಾರ್ಯಕ್ರಮದ ಪ್ಲಾನ್ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕು. ಯಾರು ಸೆಲೆಬ್ರೇಟ್ ಮಾಡ್ತಾರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರಿದಾರ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತೆ ಯಾರು ಅಫೆಂಡರ್ಸ್ ಇದ್ದಾರ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಇದ್ರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, ಸಿಸಿಟಿವಿ ಇದೆ, ನಮ್ದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದ್ರೆ ನಾವು ಸ್ಟ್ರಿಕ್ಟೆಸ್ಟ್ ಆಕ್ಷನ್ ತಗೊಳ್ತೀವಿ. ಮತ್ತೆ ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬ್ ಅಲ್ಲಿ ಆಗಿದೆ, ಬಸ್ ಅಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಒಟ್ನಲ್ಲಿ ಹೊಸ ವರ್ಷಾಚರಣೆ ಮಾಡೋದು ಎಷ್ಟು ಮುಖ್ಯವೋ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಯುವ ಸಮುದಾಯ ಸಹಕಾರವೂ ಕೂಡ ಅಗತ್ಯವಾಗಿರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.